ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೋಸರಾಜರವರಿಗೆ ಸಚಿವ ಸ್ಥಾನ ಕೊಡೋದ್ರ ಜೊತೆಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಅವಕಾಶ ಕೊಡಬೇಕು ಅಂತ ಮಾನ್ವಿಯಲ್ಲಿ ಕಾಂಗ್ರೆಸ್ನ ಮುಖಂಡರು ಪ್ರತಿಭಟನೆ ಮಾಡಿ ಒತ್ತಾಯಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಕಾಂಗ್ರೆಸ್ನ ಮುಖಂಡರು ಜಮಾಯಿಸಿ ಬೋಸರಾಜರವರಿಗೆ ಸ್ಥಾನ ಕೊಟ್ಟರೆ ರಾಯಚೂರು ಜಿಲ್ಲೆ ಮತ್ತಷ್ಟು ಅಭಿವೃದ್ಧಿಯಾಗಲಿದೆ ಎಂದು ಕಾಂಗ್ರೆಸ್ ಮುಖಂಡ ಎ ಬಾಲಸ್ವಾಮಿ ಹೇಳಿದ್ದಾರೆ. ಬೋಸರಾಜರವರು ರಾಜ್ಯ ಕಂಡ ಜನನಾಯಕರು, ಹಾಗೆಯೇ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಉತ್ತಮವಾಗಿ ಸೇವೆ ಮಾಡಿದ ಕೊಡುಗೆ ಇದೆ. ಹೀಗಾಗಿ ಸಚಿವ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರು ಕೊಡೋದುವ ಪುಣ್ಯ ಕಟ್ಟಿಕೊಳ್ಳಬೇಕು ಅಂತ ಕಾಂಗ್ರೆಸ್ ಮುಖಂಡರು ಆಗ್ರಹ ಮಾಡಿದ್ದಾರೆ. ವಿಷಯ ಇಲ್ಲ, ತಪ್ಪಲಿಲ್ಲ ಅಂತ ಶಾಸ್ತ್ರಿ ಹೇಳ್ತಾರೆ. ಸ್ವಾಮಿ ಗೊತ್ತಿರಲಾರ್ದು ಏನ್ ವಿಷಯ ಗೊತ್ತಿಲ್ಲ ಅನ್ನೋ ವಿಷಯನೇ ಇಲ್ಲ. ಎಲ್ಲದರಲ್ಲೂ ಕೂಡ ಪರಿಣಿತರಾಗಿರೋದ್ರಿಂದ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಸಮಗ್ರವಾದಂತಹ ಅಭಿವೃದ್ಧಿಯನ್ನ ಮುಂದಿಟ್ಟುಕೊಂಡು ಸುದೀರ್ಘವಾದ ತಮ್ಮ ರಾಜಕೀಯ ಜೀವನದಲ್ಲಿ ಏನೆಲ್ಲ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲರೂ ಗೊತ್ತಿರುವಂತ ವಿಚಾರ. ಆ ಕಾರಣಕ್ಕಾಗಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೀನಿ. ಇಡೀ ನಮ್ಮ ರಾಯಚೂರು ಜಿಲ್ಲೆಗೆ ಒಂದು ಪಕ್ಷದ ಸಂಘಟನೆ ಹಿತದೃಷ್ಟಿಯಿಂದ, ಅಭಿವೃದ್ಧಿ ಹಿತದೃಷ್ಟಿಯಿಂದ ಇವತ್ತು ಸನ್ಮಾನ್ಯ NS ಬೋಸರಾಜ್ ಸಾಹೇಬರಿಗೆ ಮುಂಬರುವಂತ ಏನು ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ, ಅದರಲ್ಲಿ ಮಂತ್ರಿ ಸ್ಥಾನವನ್ನ ಕೊಟ್ಟು ಅನೇಕ ಖಾತೆಗಳನ್ನ ಕೊಡಬೇಕು. ಯಾಕಂದ್ರೆ ಈಗಾಗಲೇ ಅನೇಕ ಅಭಿವೃದ್ಧಿ ಖಾತೆ ಕೆಲಸಗಳನ್ನ ಮಾಡಿ ಇವತ್ತ ಭಾಗಶಃ ಕೆಲಸಗಳಾಗಿದ್ದಾವೆ, ಇನ್ನು ಉಳಿದಿರಲ್ಲ. ಅವೆಲ್ಲ ಪೂರ್ಣ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ಜೊತೆಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕು. ಹಾಗಾದಾಗ ಮಾತ್ರ ಈ ಜಿಲ್ಲೆ ಸಮಗ್ರವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಇವತ್ತು ಬೇರೆ ಯಾರ್ಯಾರಿಗೋ ಕೊಟ್ಟು ಅವ್ರು ಯಾವ ತಿಂಗಳು ಒಂದ್ಸರಿ ಬಂದು 15 ದಿವಸಕ್ಕೊಂದ್ಸರಿ ಬಂದು ಇವತ್ತ ರಾಷ್ಟ್ರೀಯ ಕಾರ್ಯಕ್ರಮ ಬರೋದು, ಫ್ಲಾಗ್ ಹಾಸ್ಟಿಂಗ್ ಮಾಡೋದು, ಹೋದ್ರು ಯಾವುದೇ ವಿಷಯ ಸಮಗ್ರವಾಗಿ ಪರಿಶೀಲನೆ ಮಾಡಕ್ಕಾಗಿಲ್ಲ, ಅನುಷ್ಠಾನಕ್ಕೆ ತರಕ್ಕಾಗಿಲ್ಲ ಅನ್ನೋದು ಈ ಜಿಲ್ಲೆಯ ಜನತೆ ಗೊತ್ತಿರುವಂತ ವಿಚಾರ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಸನ್ಮಾನ್ಯ BK ಹರಿಪ್ರಸಾದ್ ಅವರು ಎಲ್ಲರೂ ಸಾಹೇಬ್ರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರೋರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಸಹಿತ ಸಾಹೇಬ್ರ ಬಗ್ಗೆ ಚೆನ್ನಾಗಿ ಗೊತ್ತಿರೋರು, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಾಹೇಬ್ರ ಬಗ್ಗೆ ಚೆನ್ನಾಗಿ ಗೊತ್ತಿರೋರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಚೆನ್ನಾಗಿ ಬೋಸರಾಜ್ ಸಾಹೇಬ್ರಿಗೆ ಗೊತ್ತಿರೋಂಥವ್ರು, ಇವರ ಕೆಲಸ ಕಾರ್ಯಗಳನ್ನ ಗೊತ್ತಿರೋಂಥವ್ರು. ಹಾಗಾಗಿ ನಾವು ಹೆಚ್ಚಿಗೆ ಹೇಳುವಂತದ್ದು ಏನಿಲ್ಲ. ಎಲ್ಲ ಹೈಕಮಾಂಡ್ನ ಹಿರಿಯರು ಸನ್ಮಾನ್ಯ NS ಬೋಸರಾಜ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡೋದ್ರ ಜೊತೆಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಲೇಬೇಕು ಅನ್ನೋದು ಇಡೀ ಜಿಲ್ಲೆಯ ಈ ನಾಡಿನ ಜನತೆಯ ಹಕ್ಕೋತ್ತಾಯ ಅನ್ನೋದನ್ನ ಹೇಳ್ತಾ ಅವರು ನೀವೆಲ್ಲ ಗೊತ್ತಿರಾಗೆ ಅಧಿಕಾರ ಅಭಿವೃದ್ಧಿ ಜೊತೆಯಲ್ಲಿ ಪಕ್ಷ ಕಟ್ಟಿರುವಂತಹ ಸಂಘಟನಾ ಚತುರ ಇವತ್ತು ಆಂಧ್ರ ತಗೊಳ್ಳಿ, ತೆಲಂಗಾಣ ತಗೊಳ್ಳಿ, ಕರ್ನಾಟಕ ತಗೊಳ್ಳಿ, ಈ 3 ರಾಜ್ಯಗಳಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟೇ ಅನ್ನುವಂತ ಹೇಳುವಂತ ಸಂಖ್ಯೆಗಳ ಸಮೇತ ಹೇಳುವಂತ ಮಹಾಜ್ಞಾನಿ ಯಾರು ನಮ್ಮ NS ಬೋಸರಾಜ್ ಸಾಹೇಬರು ಅನ್ನೋದನ್ನ ನಾವೆಲ್ಲರೂ ಮನನ ಮಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರ ಒಂದು ಇಡೀ ಅಭಿವೃದ್ಧಿ ಜನರ ಸಹಿತ ಅವರನ್ನ ಉಸ್ತುವಾರಿಗಳನ್ನಾಗಿ ಹಾಕಿರೋದ್ರಿಂದ ಇವತ್ತು ಅವರು ಇಡೀ ಪಕ್ಷಕ್ಕಾಗಿ ತನು ಮನ ಧನ ಎಲ್ಲವನ್ನ ದಾರಿ ಹರಿದ್ದಾರೆ ಅನ್ನೋದ್ರು ಕೂಡ ನಾವೆಲ್ಲ ಮನಗಾಗಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳುತ್ತೆ ಬಯಸಿ ನೀರಾವರಿ ಇಲ್ಲದ ಕಡೆಗೂ ಸಹ ಬೋರ್ಗಳು ಹಾಕಿಸಿ ಇವತ್ತು ಚೆಕ್ ಡ್ಯಾಮ್ಗಳು ಮಾಡಿಸಿ ಸಾವಿರಾರು ಕೋಟಿಗಳು ಅನುದಾನ ತಂದು ನೀರಾವರಿ ಗೇಟ್ಗಳೆಲ್ಲ ಹಾಳಾಗೋದು, ನಮ್ಮ ಡ್ಯಾಮ್ ಬಂದಾಯ್ತು, ಕಾಲ ಹಚ್ಚಕ್ಕಿಲ್ಲ ಅಂತ ಹೇಳಿದ್ರು. ಅಂತವರಲ್ಲಿ ಬೆಳಬೆಳತಾನ ನಿದ್ದೆ ಮಾಡಲಾರ್ದಾಗ ನಮ್ಮ ಸಾಹೇಬರು ಬಂದು ಎಷ್ಟೇ ದಿವಸದಲ್ಲಿ ಮುಗಿಸ್ಬೇಕಂತ ಹೇಳಿದ್ರು. ಸಾಹೇಬರು ಏನಂತ ಹೇಳಿದ್ರು, 15 ತಿಂಗಳ ಕೇಳ್ಯಾರ ಅದನ್ನ ಕೇಳ್ಕೊಂಡ ಸಂಘ ಅಂತ ಹೇಳಿದ್ರು. ನಾನು ಗಾಡಿಯಾಗ ಹೋದಾಗ 15 ತಿಂಗಳು ಅಂತ ಹೇಳ್ತಾರ, 3 ತಿಂಗಳ ಮುಗಿಸ್ತಾರಂತ ನನಗೊಂದು ಮಾತು ಹೇಳಿದ್ದ. ಅದೇ ರೀತಿ ನಡ್ಕೊಂಡ್ರು. ಇವತ್ತಿನ ದಿವಸ ಬೇರೆ ಪಕ್ಷದವರು ಕೂಡ ಎಲ್ಲ ಆಯ್ತು, ಇವತ್ತು ಬೆಳೆ ಹೊಡ್ಕೊಂಡಾಯ್ತು, ಆಮೇಲೆ ಮನೆ ನಿಲ್ಲಿಸ್ಬಿಟ್ರು ಅಂತ ಹೇಳಿದ್ರು, ಬಿತ್ತಿದ್ರು, ವಿಷ ಬೀಜ ಬಿತ್ತಿದ್ರು. ಸಾಹೇಬರು ನಿದ್ದೆ ಮಾಡ್ಲಾರ್ದಂಗೆ ಹೋಗಿ ನಮ್ಮ ನೀರಾವರಿ ನಮ್ಮ ಉದರಮಾದ ಡ್ಯಾಮಕ್ಕ ಮತ್ತೆ ಹೊಸ ಜೀವನ ಬರಂಗ ನಾಡಿಗೆಲ್ಲ ನಮ್ಮ ರೈತರಿಗೆ ಕಳಮುಖ ಬಂದಂಗಾಯ್ತು. ಇವತ್ತಿನ ದಿವಸ 3 ತಿಂಗಳಲ್ಲಿ ಮುಗಿಸಿರಂತ ಅಂತ ನಮ್ಮ ಸಚಿವರು ಒಂದು ಕಣ್ಣಿಗೆ ನಿದ್ದೆ ಇಲ್ದಂಗ, ಒಟ್ಟಿಗೆ ಊಟ ಇಲ್ದಂಗ ಇಂಥ ಸಚಿವರಿಗೆ ಸ್ಥಾನ ಕೊಡಬೇಕಂತ ಹೇಳಿದ್ರು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರಾಗಲಿ, ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಾಗಲಿ, ಇವರೆಲ್ಲರೂ ಯಾರು ನಮ್ಮ ಕಾಂಗ್ರೆಸ್ ಪಕ್ಷ ಉಳಿಬೇಕಂದ್ರೆ ಇಂಥವನ್ನ ಪ್ರತಿಯೊಂದು ನಮ್ಮ ರಾಯಚೂರು ಜಿಲ್ಲೆಗೆ ಉಸ್ತುವಾರಿ ಕೊಟ್ಟು ಕಾಪಾಡಬೇಕಂತೇಳಿ ತಮ್ಮ ಕೈಮಾನ ಕೇಳ್ತೇನೆ ಅಂತೇಳಿ ನಮ್ಮ ಎಲ್ಲ ಹಿರಿಯ ಮುಖಂಡರು, ನಮ್ಮ ಎಲ್ಲ ಜಿಲ್ಲೆ ಮುಖಂಡರು ಎಲ್ಲರೂ ಕೈಮಾನ ಕೇಳ್ತೇನೆ ಅಂತೇಳಿ ನಾವು
ಪ್ರಮುಖ ನಾಯಕರಲ್ಲಿ ಈ ನಮ್ಮ ಭಾಗದಲ್ಲಿ ಯಾರಾದರೂ ಇದ್ರೆ ಅದು NS ಬೋಸರಾಜ್ ಸಾಹೇಬ್ರಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಇದು ಯಾವುದೇ ನಮ್ಮ ನಾಯಕರ ನಮಗೋಸ್ಕರ ಮಾಡಿ ಎಂಬ ಒತ್ತಾಯದ ಕಾರ್ಯಕ್ರಮ ಅಲ್ಲ ಅಥವಾ ಪ್ರತಿಭಟನೆ ಅಲ್ಲ. ಇದು ಈ ಜಿಲ್ಲೆಗೆ ಅಥವಾ ಈ ರಾಜ್ಯಕ್ಕೆ ಅವರು ಕೊಟ್ಟಂತ ಕೊಡುಗೆಗಳು ಸುಮಾರು 53 ವರ್ಷಗಳ ಕಾಲದ ಈ ಸುದೀರ್ಘ ಅವರ ರಾಜಕೀಯ ಜೀವನದಲ್ಲಿ ಈ ಜಿಲ್ಲೆಗೋಸ್ಕರ ಹಗಲಿರುಳು ಶ್ರಮಿಸಿದಂತ ತಮ್ಮ ಬದುಕೆ ರಾಜಕೀಯ ಮತ್ತು ಈ ಜಿಲ್ಲೆಯ ಅಭಿವೃದ್ಧಿ ಎಂದು ತಿಳಿದುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿದಂತ ಕೀರ್ತಿ ಯಾರಿಗಾದರೂ ಸಲ್ಲುತ್ತೆ ಅಂತಂದ್ರೆ ಅದು ನಮ್ಮ ನಾಯಕರಾದಂತ NS ಬೋಸರಾಜ್ ಸಾಹೇಬ್ರಿಗಂತ ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೆಲವರಿಗೆಲ್ಲ ಪ್ರಶ್ನೆ ಮೂಡುತ್ತೆ, ಯಾಕೆ ಮತ್ತೊಮ್ಮೆ NS ಬೋಸರಾಜ್ ಸಾಹೇಬ್ರಿಗೆ ಮಂತ್ರಿ ಪದವಿಯನ್ನು ಯಾಕೆ ಕೊಡಬೇಕು, ಹಿಂದುಳಿದಂತವ್ರಿಗೆ ಕೊಡಬಹುದಲ್ಲ ಅಂತ ಪ್ರಶ್ನೆ. ನಮಗೆ ಅದಕ್ಕೆ ಬೇರೆಯವರಿಗೆ ಕೊಡೋದ್ರಿಂದ ಅಥವಾ ಬೇರೆ ಕೊಡಬೇಕು ವಾದದಲ್ಲಿ ನಮ್ಮದು ಯಾವುದೇ ವಿರೋಧ ಇಲ್ಲ. ಅದು ಬಹಳ ಸ್ಪಷ್ಟವಾದಂತ ಕಲ್ಪನೆ ಇಟ್ಕೊಂಡು ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ನಾಯಕರಾದಂತ NS ಬೋಸರಾಜ್ ಸಾಹೇಬರು ಈ ಜಿಲ್ಲೆಗೆ ನಾವೆಲ್ಲ ಹಿಂದೆ ಮಾತಾಡಿದಂತೆ ಸರಿಸುಮಾರು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಅದು ರಸ್ತೆ ನಿರ್ಮಾಣ ಆಗಿರ್ಬೋದು, ನೀರಾವರಿ ಯೋಜನೆಗಳಾಗಿರ್ಬೋದು, ಅಥವಾ ಶಾಲೆ ಕಾಲೇಜುಗಳ ಹಾಸ್ಟೆಲ್ಗಳ ಸ್ಥಾಪನೆ ಆಗಬೇಕಂದ್ರೆ ಪ್ರಮುಖ ಕಾರಣಕರ್ತರು ಈ ಜಿಲ್ಲೆಯಲ್ಲಿ ನಮ್ಮ ನಾಯಕರಾದಂತ NS ಬೋಸರಾಜ್ ಸಾಹೇಬ್ರಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಈ ಜಿಲ್ಲೆಯಲ್ಲಿ ಅದರ ಜೊತೆಗೆ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಏನು ನಾವು ಕಂಡರಿಯದಂತ ಏನು ಡೆವಲಪ್ಮೆಂಟ್ಸ್ ಅಥವಾ ಅಭಿವೃದ್ಧಿ ಏನಾದರೂ ಕಂಡಿದೆ ಅನ್ನೋದ್ರೆ ಅದು NS ಬೋಸರಾಜ್ ಸಾಹೇಬರು ನೇತೃತ್ವ ಮತ್ತು ಅಂಪೈಸೌಕರ್ ಅವರ ಜೊತೆಗೂಡಿತನದಿಂದ ಈ ಮಾನವಿ ತಾಲೂಕ ಅಭಿವೃದ್ಧಿ ಆಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ಯಾಕೆ ನಮ್ಮ ಸಾಹೇಬರಿಗೆ ಮತ್ತೊಮ್ಮೆ ಮಂತ್ರಿ ಪದವಿ ಬೇಕಂತ ನಾವು ಬಯಸ್ತಾ ಇದ್ದೀವಿ ಮತ್ತು ಈ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರನ್ನ, ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವ್ರನ್ನ ಮತ್ತು ಈ ದೇಶದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಸಾಹೇಬ್ರನ್ನ, ರಾಹುಲ್ ಸಾಹೇಬ್ರನ್ನ, ವೇಣುಗೋಪಾಲ್ ಅವ್ರನ್ನ, ಸುರ್ಜಿವಾಲ್ ಅವ್ರನ್ನ ಈ ಪ್ರತಿಭಟನೆ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ನಾಯಕರಾದಂತ NS ಬೋಸರಾಜ್ ಸಾಹೇಬರಿಗೆ ನೀವು ಮಂತ್ರಿ ಪದವಿಯನ್ನ ಕೊಡಲೇಬೇಕೆಂಬ ನಾವೆಲ್ಲರೂ ಒತ್ತಾಯವನ್ನು ಇವತ್ತು ಈ ಪ್ರತಿಭಟನೆಯ ಮೂಲಕ ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಕೊಡಲು ಇಷ್ಟಪಡ್ತಾ ಇದ್ದೀವಿ. NS ಬೋಸರಾಜ್ ಸಾಹೇಬರು ಮಾಜಿ ಸಚಿವರಿಗೆ ಸಚಿವ ಸ್ಥಾನ ಕೊಟ್ಟು ಅವರಿಗೆ ಬೇಡಿಕೆ ಇವತ್ತು ರಾಯಚೂರು ಜಿಲ್ಲೆ ಒಳಗೆ ಏನಾದರೂ ಅಭಿವೃದ್ಧಿ ಕಾರ್ಯಗಳಾಗಿದ್ದರೆ ಅದಕ್ಕೆಲ್ಲ ಇವತ್ತು NS ಬೋಸರಾಜ್ ಅವರ ಕೊಡುಗೆ ಭಾಳ ದೊಡ್ಡದಂತ ನಾನು ಇವತ್ತು ಹೆಮ್ಮೆಯಿಂದ ನಾನು ಹೇಳಬೇಕಾಗುತ್ತೆ. ಅದಕ್ಕಾಗಿ ಇವತ್ತೇನು ಸಮಾಜದ ಈ ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಮುನ್ಸೂಚಿ ನಾಯಕರು, ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಮತ್ತು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಒತ್ತಾಯ ಮಾಡ್ತಾರೆ. ನಿಜ ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರ ಪರವಾಗಿ ಜನ ಯಾವತ್ತೂ ಇರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇವತ್ತು ಅದೇ ಉದ್ದೇಶದಿಂದ ಇವತ್ತೆಲ್ಲರೂ ಸಭೆ ಸೇರೋಣ. ಆ ಒಂದು ಕಾರಣದಿಂದ ಹೈಕಮಾಂಡು ಆದಷ್ಟು ಶೀಘ್ರದಲ್ಲಿ ಏನಂತಂದರೆ ಅವರ ಈ ಮನವಿಯನ್ನು ಪರಿಗಣಿಸಿ ಅವರಿಗೆ ಪುನಃ ಒಂದು ಸಚಿವ ಸ್ಥಾನವನ್ನು ನೀಡಿ ಜಿಲ್ಲೆ ಉಸ್ತುವಾರಿಯನ್ನು ವಹಿಸಿ ಅವರ ಮುಂದೆ ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ಕೆಲಸ ಮಾಡಲು ಅನುಕೂಲ ಮಾಡಿಕೊಡುತ್ತಂಥ ಒಂದು ನಮ್ಮ ಒಂದು ಆಸೆ ಇದೆ. ಅದರ ಪ್ರಕಾರ ಅವರಿಂದ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುವು ಮಾಡಿಕೊಡ್ತೀನಿ. ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಹಿರಿಯರಿಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಮತ್ತು ಪದಾಧಿಕಾರಿಗಳಿಸಿ ಈ ನನ್ನ 4 ಮಾತುಗಳಿಗೆ ವಿರಾಮನ ಕೊಡ್ತೀನಿ. ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಾಹೇಬ್ ಅವರಿಗೆ ಈ ನೂತನ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಸ್ಥಾನವನ್ನು ಹಾಗೂ ನಮ್ಮ ರಾಯಚೂರು ಜಿಲ್ಲೆಯ ಉಸ್ತುವಾರಿಯನ್ನು ಕೊಡಬೇಕಂತೇಳಿ ಆಗ್ರಹಿಸಿ ಈ ಒಂದು ಕಾರ್ಯಕ್ರಮವನ್ನು ಶ್ರೀ NS ಬೋಸರಾಜ್ ಸಾಹೇಬ್ ಅವರ
ಎಲ್ಲ ಅಭಿಮಾನಿ ಬಳಗದವರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. ಯಾಕಂತಂದ್ರೆ ಈಗಾಗಲೇ ನಮ್ಮ ಹಿರಿಯರು ಹೇಳ್ತಕ್ಕಂಥ NS ಸಾಹೇಬ್ರ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ. ಅವರು ಸುಮಾರು 50-55 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಾಗಿ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಏನು ಈ ಭಾಗದ, ನಮ್ಮ ಭಾಗದ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಯಲ್ಲಿ ತಮಗೆ ಸಿಕ್ಕಂತ ಸಮಯದಲ್ಲಿ ಅದು ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, MLA ಆಗಿ ಆಯ್ಕೆಯಾಗಿರ್ತಕ್ಕಂಥ ಸಮಯದಲ್ಲಿರ್ಬೋದು, ಈಗ ಕಳೆದ ಸಾಲು 3 ವರ್ಷದಲ್ಲಿ ಮಂತ್ರಿಯಾಗಿಯೂ ಸಹ ನಮ್ಮ ಭಾಗಕ್ಕೆ ಹೆಚ್ಚಿನ ಅನುದಾನವನ್ನು ತಂದು ನಮ್ಮ ಭಾಗವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಅವರ ಒಂದು ಸಹಾಯ ಹೆಚ್ಚಿನದಾಗಿದೆ ಅಂತಲೇ ನಮ್ಮ ಅಭಿಪ್ರಾಯ. ಈ ಒಂದು ದಿಶೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಎಂದು ಹಿಂದುಳಿದಿದೆ. ಈ ಒಂದು ಕಲ್ಯಾಣ ಕರ್ನಾಟಕದ ಭಾಗದ ಒಂದು ಅಭಿವೃದ್ಧಿಗೋಸ್ಕರ ಮತ್ತು ವಿಶೇಷವಾಗಿ ನಮ್ಮ ರಾಯಚೂರಿನ ಜಿಲ್ಲೆಯ ಅಭಿವೃದ್ಧಿಗಾಗಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀ NS ಬೋಸರಾಜ್ ಸಾಹೇಬ್ ಅವರಿಗೆ ಮಂತ್ರಿ ಸ್ಥಾನವನ್ನು ಮತ್ತು ರಾಯಚೂರು ಜಿಲ್ಲೆಯ ಉಸ್ತುವಾರಿಯನ್ನು ಕೊಡಬೇಕಂತೇಳಿ ನಾವು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾಗೂ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಸಾಹೇಬರಿಗೂ ಹಾಗೂ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ DK ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ಅವರಲ್ಲಿ ನಾವು ಒತ್ತಾಯ ಮಾಡುವುದಿಷ್ಟೇ, ನಮ್ಮ ಜಿಲ್ಲೆಯ ಹಿತದೃಷ್ಟಿಯಿಂದ ಮತ್ತು ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿ ಅಂತಲೂ ನಾವು ಹೇಳ್ಬೋದು. ಮುಂದಿನ 2028ನೇ ಸಾಲಿನಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ನಮ್ಮ ಜಿಲ್ಲೆಯ 7ಕ್ಕೆ 7 ಸ್ಥಾನಗಳನ್ನು ನಾವು ಪಡಿಬೇಕಾದ್ರೆ ಇವತ್ತಿನ ದಿನ ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಾಹೇಬ್ ಅವರಿಗೆ ಈ ಮಂತ್ರಿಮಂಡಲದಲ್ಲಿ ಉನ್ನತ ಮಟ್ಟದ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ನಮ್ಮ ಮಾನವೀಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ NS ಬೋಸರಾಜ್ ಸಾಹೇಬರ ಅಭಿಮಾನ ಬಳಗದಿಂದ ನಾನು ನಮ್ಮ ರಾಜ್ಯ ಮುಖಂಡರು ಮತ್ತು ರಾಷ್ಟ್ರೀಯ ಮುಖಂಡರಲ್ಲಿ ಒತ್ತಾಯ ಮಾಡುತ್ತಾ ಈ ಒಂದು ಸಮಯದಲ್ಲಿ ಹಂಚಿಕೆಗಳನ್ನು ಹೇಳಲು ಅನುವು ಮಾಡಿಕೊಂಡಂತ ಎಲ್ಲ ಮುಖಂಡರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಜೈ ಹಿಂದ್. ನಾವೇನಾದರೂ ರಾಜಕೀಯವಾಗಿ ಅವ್ರನ್ನ ಗುರುತಿಸಬೇಕಂದ್ರೆ ಅವರು ಜಾತ್ಯತೀತ ನಾಯಕರವರು. ಇವತ್ತು ಒಂದು ಜಾತಿಗೆ ಸೀಮಿತವಾಗಿಲ್ಲ. ಅವರು ಇವತ್ತು ಇಡೀ ಮಾದಿಗರ ಪರವಾಗಿ, ಮುಸ್ಲಿಂ ಪರವಾಗಿ, ಕುರುಬರ ಪರವಾಗಿ ಮತ್ತೆ ಅನೇಕ ಹಿಂದೂಗಳ ಜಾತಿಗಳ ಪರವಾಗಿ ಇವತ್ತು ಅವರವರ ತಕ್ಕಂತೆ ಇವತ್ತು ಅವರು ನಮ್ಮನ್ನು ಗುರುತಿಸಿ ಇವತ್ತು ನಮ್ಮನ್ನ ಮುಖಂಡರು ಮಾಡಿದ್ದಾರೆ. ಅವರು ಇವತ್ತು ಆ ಋಣ ತೀರ್ಸ್ಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಮತ್ತು AICC ಅಧ್ಯಕ್ಷರಾದಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಹ ಈ ಸಂದರ್ಭದಲ್ಲಿ ಅವ್ರನ್ನ ಮತ್ತೆ ಮಂತ್ರಿಗಳನ್ನು ಮಾಡ್ಬೇಕಂತೇಳಿ ಎಲ್ಲರ ಪರವಾಗಿ ನಾನು ಒತ್ತಾಯ ಮಾಡ್ತೇನೆ. ದಯಮಾಡಿ ಬರೀ ಕೆಲಸ ಮಾಡಿದ ನಾವು ಕೆಲಸಕ್ಕೋಸ್ಕರ ನಾವು ಕೇಳೋದಿಲ್ಲ. ಈ ಜಿಲ್ಲೆಯಲ್ಲಿ ಭದ್ರವಾಗಿ ಏನು ಕಾಂಗ್ರೆಸ್ ನಿಲ್ಬೇಕಂದ್ರೆ ಬೋಸರಾಜ್ ಮತ್ತು ಬೋಸರಾಜ್ ಮಗ ಕಾರಣ. ಇವತ್ತು ಯಾವ್ದಾದ್ರು ಕಾರ್ಯಕ್ರಮ ಮಾಡಿದ್ರೆ ರವಿ ಬೋಸರಾಜ್ ಸಹ ತನ್ನಿಗೆ ತಕ್ಕ ಮಗ ಆಗಿ ಕೆಲಸ ಮಾಡ್ಲಿಕ್ಕೆ ಅವರು ಬದ್ಧ ಕಂಕಣವಾಗಿ ಕಾರ್ಯಕರ್ತರನ್ನ ಹಿಡ್ಕೊಂಡಿದ್ದಾರೆ. ಇವತ್ತು ಏನಾದರೂ ಮಂತ್ರಿ ಆಗಿದ್ದಕ್ಕೆ ನಾವೆಲ್ಲರೂ ಖುಷಿಯಾಗಿದ್ವಿ. ಕಾರ್ಯಕರ್ತರಿಗೆ ಅನೇಕ ರೂಪದಲ್ಲಿ ಇವತ್ತು ಬೆಳೆಸಲಿಕ್ಕೆ ಅವರು ಶಕ್ತಿ ತುಂಬಿದ್ದಾರೆ. ಕಾರ್ಯಕರ್ತರಿಗೆ ಅನುಕೂಲ ಆಗುವಂತ ಕೆಲಸಗಳನ್ನು ಮಾಡಿದ್ದಾರೆ. ದಯಮಾಡಿ ಮುಂದೆ 2028ರಲ್ಲಿ ನಮ್ಮ ಕಾಂಗ್ರೆಸ್ ಮತ್ತೆ ಜಯಬೇರಿ ಗೆಲ್ಬೇಕಾದ್ರೆ ಈ ಜಿಲ್ಲೆಯಲ್ಲಿ 7ಕ್ಕೆ 7 MLA ಸೀಟ್ಗಳಿವೆ. ಇವತ್ತೇನಾದ್ರೂ ಬೋಸರಾಜ್ ಸಾಹೇಬರಿಗೆ ನೀವು ಮತ್ತೆ ಮಂತ್ರಿ ಮಾಡಿದ್ರೆ 7ಕ್ಕೆ 7 ಜಿಲ್ಲೆಯಲ್ಲಿ 7ಕ್ಕೆ 7 MLA ಕ್ಷೇತ್ರಗಳು ಕಾಂಗ್ರೆಸ್ ಬರ್ತವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ಬಂಧುಗಳೇ, ಇವತ್ತು ನಾವೇನು DK ಶಿವಕುಮಾರ್ ಸಾಹೇಬರಿಗಾಗಲಿ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಭಿಕ್ಷೆ ಬೇಡ್ತಾ ಇಲ್ಲ. ಸಾಹೇಬರು ತೆಲಂಗಾಣದಲ್ಲಿ AICC ಸೆಕ್ರೆಟರಿ ಆದ್ಮೇಲೆ ಇನ್ಚಾರ್ಜ್ ಆದ್ಮೇಲೆ ಪಕ್ಷನ ಅಧಿಕಾರಕ್ಕೆ ಬರ್ಲಿಕ್ಕಾದ್ರೆ ಅವರ ಬಹಳಷ್ಟು ಶ್ರಮ ಪಟ್ಟು ಇವತ್ತು ತೆಲಂಗಾಣದಲ್ಲಿ ರಾಜಕೀಯದಲ್ಲಿ ಕಾಂಗ್ರೆಸ್ ಬರ್ಲಿಕ್ಕೆ ಕಾರಣ NS ಬೋಸರಾಜ್ ಸಾಹೇಬ್ರೆ. ಇದೊಂದು ತಿಳ್ಕೊಳ್ಳಿ. ಅದೇ ರೀತಿಯಾಗಿ ಇವತ್ತು ಸತತವಾಗಿ ನಮ್ಮ ಕ್ಷೇತ್ರದಲ್ಲಿ ಅಂಬೈ ಸಾವುಕಾರರು ಸಹ ಅಷ್ಟೇ ಮುಖ್ಯ.
ಆತ 3ನೇ ಸಲ ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾನೆ. ಅದು ಗೆದ್ದಬೇಕಾದರೂ ಸಹ ನಮ್ಮ ಬೋಸರಾಜ್ ಸಾಹೇಬರು ಮುಖ್ಯ ಕಾರಣ. ಹೀಗಾಗಿ ಈ ಏನು ಜೋಡೆತ್ತುಗಳಿದೆ ಇವತ್ತು ಈ ಜಿಲ್ಲೆಯಲ್ಲಿ ಇವತ್ತು ಯಾವತ್ತೂ ಅಧಿಕಾರಕ್ಕೆ ಆಸೆ ಪಟ್ಟಿಲ್ಲ ಅವರು. ದಯಮಾಡಿ ನೀವೇನಾದರೂ ಕಾಂಗ್ರೆಸ್ ಮತ್ತೆ ಈ ಜಿಲ್ಲೆಯಲ್ಲಿ ಅಧಿಕಾರ ಬರಬೇಕಾದ್ರೆ ಅವರಿಗೆ ನೀವು ಮಂತ್ರಿ ಮಾಡಲೇಬೇಕು. ನಮ್ಮೆಲ್ಲರ ಒಕ್ಕೊಂಡು ಹತ್ರ ಇವತ್ತು ನಾವು ಏನಾದರೂ ಮಾಡಿಲ್ಲ ಅಂದ್ರೆ ಮತ್ತೆ ಪರಿಣಾಮ ಬೇರೆ ಬೀರ್ತೀವಿ, ನೀವು ಬೇರೆ ಬೀರ್ಬೇಕಾಗ್ತದೆ. ದಯಮಾಡಿ ಇವತ್ತು ನಾವು ಹೈಕಮಾಂಡ್ಗೆ ಒತ್ತಡ ಏನ್ ತರಬೇಕಂದ್ರೆ ಅವರ ರಾಜಕೀಯ ಮುತ್ಸದ್ದಿಗಳು ಕಪ್ಪು ಚಿಕ್ಕೆ ಇರಲಾರ್ದಂತ ನಮ್ಮ ಹಿಂದುಳಿದ ಧೀಮಂತ ನಾಯಕರು NS ಬೋಸರಾಜ್ ಸಾಹೇಬರು ದಯಮಾಡಿ ಎಲ್ಲಾ ಕಾರ್ಯಕರ್ತರ ಪರವಾಗಿ ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರಿಗೆ ಮತ್ತು ಅದೇ ರೀತಿಯಾಗಿ ನಮ್ಮ ಇನ್ನುಳಿದ ಅಲ್ಪಸಂಖ್ಯಾತರ ಧೀಮಂತ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು AAC ಅಧ್ಯಕ್ಷರಾದಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಇಲ್ಲಿಯವರೆಗೆ ಈ ಮೆಸೇಜ್ ಮುಟ್ಟಬೇಕು. ತಾವೆಲ್ಲರೂ ಒಗ್ಗಟ್ಟಿನಿಂದ ಇನ್ನ ಹೋರಾಟ ಇದು ಲೇಟ್ ಆಯ್ತು ಮಾಡ್ಬೇಕಂತ ನಾನು ಕೇಳ್ತಾ ಎಲ್ಲಾ ಅಭಿಮಾನ ಬಳಗದವರಿಗೆ ಬಂದಿರತಕ್ಕಂತ ಎಲ್ಲಾ ಅಭಿಮಾನಿಗಳು ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿದ್ದೀವಿ. ಅವರಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗೋ ಸಂದರ್ಭದಲ್ಲಿ ಅವರಿಗೆ ಒಳ್ಳೆ ಕ್ಯಾಬಿನೆಟ್ ಇದರಲ್ಲಿ ಒಳ್ಳೆ ಖಾತೆ ಕೊಟ್ಟು ರಾಯಚೂರು ಜಿಲ್ಲೆಗೆ ನೀವು ಉಸ್ತುವಾರಿಗಳನ್ನ ಮಾಡಬೇಕು. ಬೇರೆ ಜಿಲ್ಲೆಯವರು ಬಂದು ಇಲ್ಲಿ ಉಸ್ತುವಾರಿಗಳಾದರೆ ಆ ಜಿಲ್ಲೆ ಅಭಿವೃದ್ಧಿ ಆಗೋದಿಲ್ಲ. ಓನ್ಲಿ ಅವರು ಮಾರುಕಮ್ಮೆ ಜಿಲ್ಲೆಗಳನ್ನು ಬಂದು ಮಾಡಿ ಹೋಗುವಂತ ಕೆಲಸದ ಜಿಲ್ಲೆಯಲ್ಲಿ ಅನೇಕ ಕೆಲಸಗಳಿವೆ. ಇವತ್ತು ಅನೇಕ ಕೆಲಸಗಳು ಆಗ್ಬೇಕಂದ್ರೆ ಮಾನ್ಯ ಬೋಸರಾಜ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಜಿಲ್ಲೆ ಅಭಿವೃದ್ಧಿ ಪಡಿಸಬೇಕು. ನೀರಾವರಿ ತಜ್ಞರಾದಂತ NS ಬೋಸರಾಜ್ ಅವರಿಗೆ ಉತ್ತಮವಾದ ಖಾತೆಯನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಡ ಮಾಡಿ ಇದೆಲ್ಲರ ಪರವಾಗಿ ನಾನು ಹೈಕಮಾಂಡ್ಗೆ ಕರ್ನಾಟಕ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಕಳೆದ ನಂತರ 3 ವರ್ಷದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ನಿಕಟಪೂರ್ವ ಸಿದ್ದರಾಮಯ್ಯ ಸಾಹೇಬರು 3 ವರ್ಷ ಕಾಲ ಸುದೀರ್ಘವಾಗಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆಯನ್ನು ಕೊಟ್ಟು 2ನೇ ಹಂತಕ್ಕೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಸಾಹೇಬರಿಗೆ ಅವಕಾಶವನ್ನು ಮಾಡಿಕೊಟ್ಟಾಗ ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರವರ ಸಚಿವ ಸಂಪುಟದಲ್ಲಿ ಸತತವಾಗಿ 3 ವರ್ಷ ಕಾಲ ಬಹಳ ಜವಾಬ್ದಾರಿಯಿಂದ ಬಹಳ ಉತ್ಸಾಹದಿಂದ ನಮ್ಮ ನಾಯಕರು ಸನ್ಮಾನ್ಯ NS ಬೋಸರಾಜ್ ಸಾಹೇಬ್ರವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿದಾಗ ನಮ್ಮ ರಾಯಚೂರು ಜಿಲ್ಲೆಯ ಭಾಗಕ್ಕೆ ಒಂದು ದೊಡ್ಡ ಉಪಕಾರವನ್ನು ನಮ್ಮ ಮುಖ್ಯಮಂತ್ರಿಗಳು ಅಂದಿನ ನಾಯಕರುಗಳು ಮಾಡಿದ್ರು. ಅವತ್ತು 3 ವರ್ಷಗಳ ದಶಕ ಕಾಲದ ನಂತರ ನಮ್ಮ ನಾಯಕರಿಗೆ ಏನು ಸಚಿವ ಸ್ಥಾನವನ್ನು ಕೊಟ್ಟಿದ್ರು. ಆ ಸಚಿವ ಸ್ಥಾನದಿಂದಲೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ ಎಲ್ಲ ಮುಖಂಡರಲ್ಲಿ ಒಂದು ಉತ್ಸಾಹವನ್ನು ಬಂದಿತ್ತು. ಯಾಕಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಸತತವಾಗಿ ಒಂದು 50-55 ವರ್ಷಗಳ ದಶಕ ಕಾಲ ಅವರು ಕಾಂಗ್ರೆಸ್ ಪಕ್ಷದ ಒಂದು ಜವಾಬ್ದಾರಿಯ ಸ್ಥಾನದಲ್ಲಿದ್ದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ರಾಯಚೂರು ಜಿಲ್ಲೆ ಮತ್ತು ನಮ್ಮ ಮಾನ್ಯ ತಾಲೂಕಿಗೆ ನಮ್ಮ ನಾಯಕರಾಗಿರುವಂತಹ ಸನ್ಮಾನ್ಯ NS ಬೋಸರಾಜ್ ಸಾಹೇಬ್ರವರು ಮಾಡಿದ್ರು. ಅದೇ ಹಂತದಲ್ಲಿ ಅವರಿಗೇನು ಸಣ್ಣ ನೀರಾವರಿ ಸಚಿವ ಸ್ಥಾನವನ್ನು ಕೊಟ್ಟಿದ್ರು. ಆ ಸಣ್ಣ ನೀರಾವರಿ ಖಾತೆಯಲ್ಲಿ ಅವರು ಸತತವಾಗಿ 3 ವರ್ಷದಲ್ಲಿ ಸುಮಾರು 3 ವರ್ಷದಲ್ಲಿ 1080 ದಿನಗಳು ಬರುತ್ತದೆ. ಆ 1080 ದಿನಗಳಲ್ಲಿ 1 ದಿನ ಕೂಡ ಸಹ ಅವರು ಆರಾಮ್ ಮಾಡಿಲ್ಲ. ಸತತವಾಗಿ ಅವರು ಬೆಂಗಳೂರಿಂದ ರಾಯಚೂರಿಂದ ಮಾನ್ವಿ ಪ್ರತಿಯೊಂದು ವಿಧಾನಸಭೆಯ ನಮ್ಮ ಹಳ್ಳಿಗಳಲ್ಲಿ ಹೋಗಿ ಎಲ್ಲ ವರ್ಗದವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಮ್ಮ ಮಾನ್ಯ ನಗರದಲ್ಲಿ ಮತ್ತು ರಾಯಚೂರು ನಗರದಲ್ಲಿ ಮಾಡಿದ್ದಾರೆ. ಸೈಯದ್ ಖಾದರ್ ಬಾಷಾ TV 20 ಕನ್ನಡ ಮಾನ್ವಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.